ಮಾಡ್ರು ಹಾಳಾಗೋಗ್ಲಿ, ಈ ಸಿನಿಮಾನು ಹೆಚ್ಚು ಕಡಿಮೆ ಹಂಗೇನೆ. ನನಗೆ ಅನ್ಯಾಯ ಮಾಡಿದ್ರು ಒಂದೇ ವಾರಕ್ಕೆ ವಾಪಸ್ ಅವ್ರು ಇಬ್ಬರು ಪುಣ್ಯಾತ್ಮರು ಒಳಗೋದ್ರು, ಅಮ್ಮ ಮತ್ತಿದ್ದು. ನನಗೆ ಯಾರು ತೊಂದರೆ ಮಾಡಿದ್ರು, ಮಾರನೇ ಆಕ್ಸಿಡೆಂಟ್ ಮಾಡಿದವರು ಒಂದು ಆಕ್ಸಿಡೆಂಟ್ ಮಾಡಿ 2 ವರ್ಷ ದಂಡ ಕಂಡುಕೊಂಡ್ರು. ಸೊ ಜೀವನದಲ್ಲಿ ಒಳ್ಳೇದು ಮಾಡಿ, ಒಳ್ಳೇದಾಯ್ತು. ನೀವು ಹೇಳಿದ ಅರ್ಥ ಕರೆಕ್ಟ್ ಆಯ್ತು. ನಿನ್ನೆ ಕಣ್ಣು ಹೊಡಿತಿತ್ತು ಹೇಳಿದೆ. ನಾನೇನು ಹೇಳ್ದೆ, ಪೊಲೀಸರು ಎಚ್ಚರಿಕೆಯಿಂದ ಮಾಡಬೇಕು. ನನಗೆ ಖುಷಿಯಲ್ಲಿ ನನ್ನ ಸಿನಿಮಾದ ಮುಕ್ಕಾಲು ಭಾಗ ಟೀಮ್ ಇಲ್ಲಿದೆ, ಅವರ ಪ್ರತಿನಿಧಿಯಾಗಿ ಅವ್ರು ಬಂದಿದ್ದೀನಿ ಅಷ್ಟೇ. ಅವರು ಮಾತಾಡ್ತಾರೆ. ನಾನು ಹೋಗಿದ್ದು ನನಗೆ ಬೇಜಾರಾಗಿತ್ತು ಅಂತ ಹೋಗಿದ್ದೆ. ನಾನು ಯಾರ ಬಂದು ಬೇಸರ ಮಾಡ್ಕೊಂಡು ನನಗೇನಾಗಿತ್ತು ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದ. ಒಳ್ಳೆದಾಗಿದೆ. ಥ್ಯಾಂಕ್ ಯು. ಕನ್ನಡ ಸಿನಿಮಾಗಳನ್ನು ಉಳಿಸಿ ಬೆಳೆಸಿ ಅಂತ ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಶೇಷ ಅನ್ನೋದು ಪ್ಯೂರ್ ಸ್ಟೇಷನಲ್ಲಿ ಮತ್ತು ಇನ್ನೊಂದು ನನಗೆ ಇಷ್ಟ ಆಗಿರೋದ್ರೆ ಕಂಟೆಂಟನ್ನು ಬಿಟ್ಟು ಹೊರಗಡೆ ಹೋಗಲಿಲ್ಲ. ಆ್ಯಕ್ಚುಲಿ ಕಂಟೆಂಟ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ನ ಪೊಲೀಸ್ ಡ್ರಾಮಾ ಏನಿದೆ ಅದ್ರ ಒಳಗಡೆ ಆ ಚೌಕಟ್ಟಲ್ಲಿ ಇರಲಿ ಅಂತ ಅದೊಂದು ಆ್ಯಕ್ಚುಲಿ ಪ್ಲಸ್ ಪಾಯಿಂಟ್ಸ್ ಇದೆ. ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಾಕಷ್ಟು ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ. ಎಲ್ಲರದ್ದು ಪರ್ಫಾರ್ಮೆನ್ಸ್ ಕೂಡ ತುಂಬ ನ್ಯಾಚುರಲ್ ಅನಿಸುತ್ತೆ. ಸಿನಿಮಾದಲ್ಲಿ ತುಂಬ ಸಸ್ಪೆನ್ಸ್ಗಳು ತುಂಬ ಅಲ್ಲಲ್ಲಿ ಬರ್ತಾನೆ ಹೋಗುತ್ತೆ. ನಮ್ಮ ಹೊಡೆಯೋದು ಕೂಡ ಭಾಳ ಚೆನ್ನಾಗಿ ತುಂಬ ಚೆನ್ನಾಗಿದೆ. ಮತ್ತು ವೆರಿ ಬೆಸ್ಟ್ ಮೇಡಮ್ ಹೇಳಿದಂಗೆ ಕಂಟೆಂಟ್ ಸಿನಿಮಾಗಳಿಗೆ ಒಂದಷ್ಟು ಪ್ರೊಡ್ಯೂಸರ್ಸ್ ಆಗಲಿ, ನಾವು ಕನ್ನಡಿಗರಾಗಲಿ ಎಲ್ಲರೂ ಕೂಡ ಕನ್ನಡ ಸಿನಿಮಾಗಳಿಗೆ ಕೊಡೋಣ, ಆದಷ್ಟು ನಮ್ಮ ಕೈಲಾದ ಸಪೋರ್ಟ್ ಕೊಡೋಣ ಅಂತ ಚಿತ್ರ ಅದ್ಭುತವಾಗಿದೆ. ನನಗೆ ಸ್ಟೋರಿ ಒಂದು ಎಳೆ ಸಣ್ಣದು ಮಾತ್ರ ಬಿಗಿನಿಂಗ್ ಹೆಂಗಾಗುತ್ತೆ ಅಂತ ಗೊತ್ತಿತ್ತು ಅಷ್ಟೇ. ಬಟ್ ನಾನು ಕೊನೆ ಎಂಡ್ವರೆಗೂ ಸೀಟಿನ ಕೊನೆಯಲ್ಲಿ ಕೂತು ಏನಾಗುತ್ತೆ ಅನ್ನೋ ಕಾತುರುತ್ತಲೇ ಇದ್ದೆ. ನಾನು ವೃತ್ತಿಪರ ಪೊಲೀಸ್ ಅಧಿಕಾರಿಯಾಗಿ 35 ವರ್ಷ ಕರ್ನಾಟಕ ಪೊಲೀಸ್ನಲ್ಲಿ ಕೆಲಸ ಮಾಡಿದವರು. ಬಟ್ ನಾವು ಥ್ರೂಔಟ್ 35 ವರ್ಷ ಒಳ್ಳೆ ಕೆಲಸ ಮಾಡಿದ್ವಿ. ಯಾಕೆಂದ್ರೆ ನಾನು ಸೇರಿದ್ದು 77ನೇ ಇಸ್ವಿಲಿ. ಭಾಳ ಜನ ಇಲ್ಲಿ ಇರೋರು ಹುಟ್ಟಿರ್ಲಿಕ್ಕಿಲ್ಲ ಆ ವರ್ಷ. ಆಗ ನಮ್ಮ ವ್ಯವಸ್ಥೆ ಭಾಳ ಒಳ್ಳೆಯದಿತ್ತು, ಭಾಳ ಪ್ರಾಮಾಣಿಕರಿದ್ದರು, ಭಾಳ ಒಳ್ಳೆ ಜನ ಇದ್ದರು. ನಾನು ನಿವೃತ್ತಿಯಾಗಿ 14 ವರ್ಷ ಆದರೂ ನನ್ನನ್ನು ಇವತ್ತು ಸಿನಿಮಾಗೆ ಕರೆಸಿರ್ಬೇಕಂದ್ರೆ ನಾನು ಒಬ್ಬ ಒಳ್ಳೆಯ ಕರ್ನಾಟಕ ಪೊಲೀಸ್ ಅಧಿಕಾರಿ ಆಗಿದ್ದಕ್ಕೆ ನಾನು ಇವತ್ತು ಕರೆಸಿದ್ದಾರೆ ಇಲ್ಲಿ. ಬಟ್ ಇಲ್ಲಿ ತೋರಿಸಿರುವ ಸ್ಟ್ಯಾಟಿಸ್ಟಿಕ್ ಪೊಲೀಸ್ ಅಧಿಕಾರಿಗಳು ನನ್ನ ಜೊತೆ ಇದ್ದರು. ಫ್ರಮ್ DG ಟು PC ಇಂಥ ಸ್ಟ್ಯಾಟಿಸ್ಟ್ಗಳ ಮಧ್ಯದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ವ್ಯವಸ್ಥೆ ಹಾಗೇ ಇದೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಬಟ್ ಇದರಲ್ಲಿ ಕೊನೆಯಲ್ಲಿ ಒಂದು ಹೇಳೋ ಪ್ರಕಾರ, ಸ್ಕೂಲ್ನಲ್ಲಿ ಕೆಟ್ಟ ಮೇಸ್ಟ್ರಿದ್ರು, ಪ್ರೈವೇಟ್ ಸ್ಕೂಲು ಇದ್ರದ್ದು, ಗೌರ್ಮೆಂಟ್ ಸ್ಕೂಲ್ ಇದ್ರು, ಒಳ್ಳೆಯ ಸ್ಕೂಲ್ಗೆ ಹೋಗ್ಬೋದು, ಆಸ್ಪತ್ರೆ ಪ್ರೈವೇಟ್ ಸ್ಕೂಲ್ ಹೋಗ್ಬೋದು. ಆದರೆ ಪೊಲೀಸ್ ಇಲಾಖೆಗೆ ಆಲ್ಟರ್ನೇಟ್ ಇಲ್ಲ. ಸೊ ನನ್ನ ಪ್ರಕಾರ ಪೊಲೀಸ್ ಇಲಾಖೆಗೆ ಸೇರೋರು ಹಣ ಮಾಡಬೇಕು ಅಂತ ಸೇರಲೇಬಾರ್ದು. ಹಣ ಮಾಡಬೇಕಾದ್ರೆ ನೋಡಿ, ಸಿನಿಮಾ ಮಾಡಿ ಹಣ ಮಾಡಿ. ಪೊಲೀಸ್ ಇಲಾಖೆಯಲ್ಲಿ 24/7 ಕೆಲಸ ಮಾಡೋರು, ಮತ್ತು ಕೈ ಮತ್ತು ಬಾಯಿ ಹೃದಯ ಶುದ್ಧವಾಗಿಟ್ಕೊಂಡಿರೋದು, ಮತ್ತು ಕಿವಿ ಅದನ್ನು ಶುದ್ಧವಾಗಿಟ್ಕೊಂಡಿರೋರು ಸಕ್ಸಸ್ಫುಲ್ ಪೊಲೀಸ್ ಆಫೀಸರ್ ಆಗಿದ್ದಾರೆ. ನನ್ನ ಗುರುಗಳು PG ಹರ್ಲಂಕರ್ ಅಂತೇಳಿ, ಅವರು IPS ಆಫೀಸರ್ ಆಗಿ 13 ವರ್ಷ ಆದಮೇಲೆ ಒಂದು ಫ್ರಿಜ್ ತೊಗೊಂಡಿದ್ದಾರೆ. ಆಗ ನೀವು ನೆನೆಸ್ಕೊಳ್ಳಿ, 13 ವರ್ಷ ಆದಮೇಲೆ ಫ್ರಿಜ್ ತೊಗೊಳ್ಳುವಾಗ ಆಗ ಬೆಲೆ ಇದ್ದಿದ್ದು 3,000 ರೂಪಾಯಿ ಫ್ರಿಜ್. ಅಂಥ ಪ್ರಾಮಾಣಿಕ ಅಧಿಕಾರಿಗಳ ಜೊತೆ ಕೆಲಸ ಮಾಡಿದವರು. ಬಟ್ ಅಷ್ಟೇ ದುಷ್ಟ ಪೊಲೀಸ್ ಅಧಿಕಾರಿಗಳ ಮಧ್ಯೆಯೂ ಕೆಲಸ ಮಾಡಿ. ಇದು ನೋಡುವಾಗ ನನಗೆ ಸ್ವಲ್ಪ ವೀರಪ್ಪನ ಕಾರ್ಯಾಚರಣೆಗಳು ನೆನಪು ಬರ್ತಾ ಇತ್ತು. ವೀರಪ್ಪನು ಒಳ್ಳೆ, ಯಾವ ಮಗು ಹುಟ್ಟುತ್ತೆ ನೋಡಿ, ಒಳ್ಳೆ ಮಗುವಾಗೇ ಹುಟ್ಟುತ್ತೆ. ಈ ಸಮಾಜ ಅವನ್ನ ಒಳ್ಳೆಯವನು ಕೆಟ್ಟವನು ಮಾಡುತ್ತೆ. ವೀರಪ್ಪನು ಹುಟ್ಟಿದ್ದು ಒಳ್ಳೆ ಪಾಪ ಫ್ಯಾಮಿಲಿಯಲ್ಲಿ ಹುಟ್ಟಿದ. ಬಟ್ ಅವನಿಗೆ ಪೊಲಿಟಿಷಿಯನ್ಸ್, ಬ್ಯಾಡ್ ಪೊಲಿಟಿಷಿಯನ್ಸ್, ಬ್ಯಾಡ್ ಫಾರೆಸ್ಟ್ ಆಫೀಸರ್ಸು, ಬ್ಯಾಡ್ ಪೊಲೀಸ್ ಅವನನ್ನು ಬೆಳೆಸಿ ಸಮಾಜದಲ್ಲಿ ಅಲ್ಲಿಗೆ ತಗೊಂಬಂತು. ಅವನು ಯಾವಾಗ
ಬಹಳ ಕುಖ್ಯಾತಿ ಆಗ್ಬಿಟ್ಟ ನರಾಂತಕಾದ ನಮ್ಮಂಥ ಪೊಲೀಸ್ ಅಧಿಕಾರಿಗಳನ್ನ ಅಲ್ಲಿಗೆ ಕಾರ್ಯಾಚರಣೆ ತಗೊಂಡೋದ್ರು. ನನ್ನ ಜೊತೆಲಿ ಭಾಳಷ್ಟು ಜನ ಅಲ್ಲಿ ಅವ್ರ ಪ್ರಾಣ ತೆತ್ತರು. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಎಷ್ಟು ಒಳ್ಳೆಯವರಾಗಿರ್ತೀರ, ಸಮಾಜನೂ ಅಷ್ಟೇ ಒಳ್ಳೆಯದಾಗಿರುತ್ತೆ, ನಿಮ್ಮ ಸುತ್ತಮುತ್ತಲೂ ಅಷ್ಟೇ ಒಳ್ಳೆಯದಾಗಿರುತ್ತೆ. ನೀವು ಹಣ ಮಾಡಬೇಕು ಅಂದರೆ ದಯವಿಟ್ಟು ಪೊಲೀಸ್ ಇಲಾಖೆಗೆ ಸೇರಬೇಡಿ. ಬಟ್ ಈ ಸಿನಿಮಾ ನೋಡುವಾಗ ನನಗನ್ಸುತ್ತೆ, ಈಗ ಇತ್ತೀಚೆಗೆ ಒಂದು 3-4 ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರೋ ಒಂದು ಭ್ರಷ್ಟಾಚಾರ ನೋಡುವಾಗ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದರೆ ಮುಂದಿನ ಭವಿಷ್ಯ ಏನಪ್ಪ ಅನ್ನೋ ದೊಡ್ಡ ಒಂದು ಕ್ವಶನ್ ಮಾರ್ಕ್ ಉಳಿದ್ಬಿಡುತ್ತೆ ನನ್ನ ಮನಸ್ಸಲ್ಲಿ. ಯಾಕೆಂದರೆ ನಾವು ಸೇರಿದಾಗ ನಮ್ಮ ಹಿರಿಯರು ನಮ್ಮನ್ನು ಬೆಳೆಸಿದರು. ಅಶೋಕ ನೋಡು, ನಾನು ಬಂದಿದ್ದೀನಿ. ನನ್ನ ಹೆಸರು ಶಿವರಾಮ್ ಅಂತ. ನಾನು ವಿದ್ಯುತ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದೀನಿ. ನಮ್ಮ ವಿದ್ಯುತ್ ಇಲಾಖೆ ನೌಕರರಾಗಿದ್ದಂಥ ಪ್ರದೀಪ್ ಕುಮಾರ್ ಅವರು ಚಿತ್ರವನ್ನು ನಿರ್ದೇಶನ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಹಾಗೆ ಸ್ನೇಹಿತರಾದ ಉಮೇಶ್ ಅವರು ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈ ಚಿತ್ರದಲ್ಲಿ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೇ ಆದರೂ ಕೂಡ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡಿ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಿದ್ರೆ ಸಮಾಜ ಕೂಡ ನಮಗೆ ಮರಳಿ ಒಳ್ಳೆಯದನ್ನೇ ಮಾಡುತ್ತೆ. ಮಾಡದೆ ಹೋದರೆ, ಕೆಟ್ಟದನ್ನು ಮಾಡಿದ್ರೆ ಸಮಾಜದಿಂದನೂ ಕೂಡ ಕೆಟ್ಟ ಪರಿಣಾಮ ನಮ್ಗೆ ಯಾರು ಕಾರ್ಯನಿರ್ವಹಿಸ್ತೀವಿ ಅವ್ರಿಗೆ ಆಗುತ್ತೆ ಅನ್ನೋದನ್ನು ಭಾಳ ಅದ್ಭುತವಾಗಿ ಚಿತ್ರ ನಿರ್ಮಾಣದಲ್ಲಿ ತೋರಿಸಿದ್ದಾರೆ. ನಾವೆಲ್ಲರೂ ಕೂಡ ಚಿತ್ರವನ್ನು ವೀಕ್ಷಣೆ ಮಾಡ್ತೀವಿ. ಚಿತ್ರದಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಇತ್ತು. ಯಾವ ಕ್ಷಣದಲ್ಲಿ ಏನಾಗುತ್ತೆ, ಯಾರು ಏನು ಮಾಡಿರ್ಬೋದು ಅನ್ನೋ ಕುತೂಹಲ ಇತ್ತು. ಕುತೂಹಲಕ್ಕೆ ಕೊನೆ ಹಂತದಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಚಿತ್ರ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಣೆ ಮಾಡಿ ಹೊಸದಾಗಿ ಏನೋ ನಿರ್ದೇಶನ ಮತ್ತು ನಿರ್ಮಾಣಕ್ಕೆ ಬಂದಿದ್ದಾರೆ ಇವರಿಗೆ ಪ್ರೋತ್ಸಾಹ ನೀಡಿ ಕನ್ನಡ ಚಿತ್ರವನ್ನು ಬೆಳೆಸಿ ಉಳಿಸಿ ಅಂತೇಳಿ ಮನವಿ ಮಾಡಿ ನಾನು ಮಾತು ಬಂದಿರ್ತೇನೆ. ಧನ್ಯವಾದ. ಈ ಒಂದು ಕನ್ನಡ ಚಲನಚಿತ್ರ ಪ್ರೀಮಿಯರ್ ಶೋಗೆ ನಮ್ಮ ಹಿರಿಯ